ಮಕ್ಕಳಿಗೆಲ್ಲ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಲೆಕ್ಕಗಳನ್ನೆಲ್ಲ ಮಾಡ್ತಾ ಇದ್ದೀರಲ್ಲ? ಪಾಠವನ್ನು ಸರಿ ಕೇಳಿ ಅರ್ಥ ಮಾಡಿಕೊಳ್ತಾ ಇದ್ದೀರಲ್ಲ? ಹಾಗಿದ್ರೆ ನಾವು ಹಿಂದಿನ ಕ್ಲಾಸಲ್ಲಿ ಕಲಿತಂತಹ ವಿಚಾರಗಳನ್ನು ಒಮ್ಮೆ ನೆನಪಿಸಿ ಮುಂದಿನ ಲೆಕ್ಕಕ್ಕೆ ಹೋಗುವ. ಅದರಲ್ಲೇ ಮೇನ್ ಆಗಿ ನಾವು ಕಲಿತಂತಹ ವಿಚಾರ ಯಾವುದು? ಒಮ್ಮೆ ಹೇಳಿ. ಸೂಚಕ ಸಂಖ್ಯೆಗಳು x1 y1 ಮತ್ತು x2 y2 ಆಗಿರುವ ಎರಡು ಬಿಂದುಗಳ ನಡುವಿನ ದೂರ ಸಮ ಸ್ಕ್ವೇರ್ ರೂಟ್ ಆಫ್ x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್. ನೆನಪಾಯ್ತಲ್ಲ? ಅದೇ ರೀತಿಯಲ್ಲಿ ಈ ಫಾರ್ಮುಲಾದಲ್ಲಿ y1 ಸಮ y2 ಆಗಿದ್ರೆ ಆಗ ಅಲ್ಲಿ ಸಿಗುವ ಎರಡು ಬಿಂದುಗಳ ನಡುವಿನ ದೂರ ಸಮ x1 ಮೈನಸ್ x2 ನ ಕೇವಲ ಬೆಲೆಯಾಗಿರ್ತದೆ ಅಲ್ವಾ? ಇದೇ ರೀತಿಯಲ್ಲಿ x1 y1 ಮತ್ತು x2 y2 ಎಂಬ ಬಿಂದುಗಳಲ್ಲಿ x1 ಸಮ x2 ಆಗಿದರೆ ಆಗ ಅಲ್ಲಿ ಸಿಗುವ ಬಿಂದುಗಳ ನಡುವಿನ ದೂರ ಸಮ y1 ಮೈನಸ್ y2 ನ ಕೇವಲ ಬೆಲೆಯಾಗಿರ್ತದೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕಲಿತು ನೆನಪಿನಲ್ಲಿಟ್ಕೊಳ್ಳಿ. ಯಾಕಂದ್ರೆ ಇಷ್ಟು ವಿಚಾರಗಳನ್ನು ತೆಕ್ಕೊಂಡು ನಾವು ಇನ್ನೊಂದು ಅಧ್ಯಾಯವನ್ನು ಕಲೀಲಿಕ್ಕುಂಟು. ಆದ ಕಾರಣ ಈ ಅಧ್ಯಾಯದಲ್ಲಿರುವ ಪ್ರಾಮುಖ್ಯವಾದಂತಹ ವಿಷಯಗಳು 10ನೇ ಕ್ಲಾಸಿನ ಇನ್ನೊಂದು ಅಧ್ಯಾಯದಲ್ಲಿ ಪಾರ್ಟ್ 2 ಅಲ್ಲಿರುವಂತಹ ಇನ್ನೊಂದು ಅಧ್ಯಾಯದಲ್ಲಿ ನಮಗೆ ಬೇಕಾಗ್ತದೆ. ಅಂದ್ರೆ ನಾವು ಒಂದು ಲೆಕ್ಕದ ಕಡೆಗೆ ಹೋಗುವ. ಲೆಕ್ಕ ಹೀಗಿದೆ: ಆಯತದ ಒಳಭಾಗದಲ್ಲಿರುವ ಒಂದು ಬಿಂದುವಿನಿಂದ ಆಯತದ ಹತ್ತಿರದ ಶಿರಗಳಿಗಿರುವ ದೂರವು 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಆಗಿದೆ. ಹಾಗಾದರೆ 4ನೇ ಶಿರಕ್ಕಿರುವ ದೂರ ಎಷ್ಟು? ನೋಡಿ, ಬೋರ್ಡಲ್ಲಿ ಚಿತ್ರ ಉಂಟು. ಇದೊಂದು ಆಯತದ ಒಳಭಾಗದಲ್ಲಿರುವ ಬಿಂದು ಇದು. ಇದನ್ನು ಪಿ ಅಂತ ತಗೊಳ್ಳುವ. ಈ ಪಿ ಬಿಂದುವಿನಿಂದ ಈ ಶಿರಕ್ಕಿರುವ ದೂರ 3 ಸೆಂಟಿಮೀಟರ್. ನೋಡಿ, ಇಲ್ಲಿಂದ ಈ ಶಿರಕ್ಕಿರುವ ದೂರ 4 ಸೆಂಟಿಮೀಟರ್. ಈ ಪಿ ಶಿರದಿಂದ ಇಲ್ಲಿಗಿರುವ ದೂರ 5 ಸೆಂಟಿಮೀಟರ್. ಹಾಗಿದ್ರೆ ಪಿ ಇಂದ ಈ 4ನೇ ಶಿರಕ್ಕಿರುವ ದೂರವನ್ನು ನಾವೀಗ ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯಬಹುದು? ಸ್ವಲ್ಪ ಆಲೋಚನೆ ಮಾಡಿ. ಅದಕ್ಕಾಗಿ ಆಯತದ ಎಡಬದಿಯ ಕೆಳಬಿಂದುವನ್ನು ಆಧಾರ ಬಿಂದು ಅಂತ ಪರಿಗಣಿಸೋಣ. ಈ ಶಿರವನ್ನು ಆಧಾರ ಬಿಂದು ಅಂತ ಪರಿಗಣಿಸೋಣ ಮತ್ತು ಈ ಭುಜವನ್ನು y ಅಕ್ಷವಾಗಿಯೂ ಈ ಭುಜವನ್ನು x ಅಕ್ಷವಾಗಿಯೂ ಆಯತದ ಭುಜಗಳನ್ನು ಮುಂದುವರಿಸುವ. ನಾನಿಲ್ಲಿ ಹೇಳಿದಂಥದ್ದು ಈ ಶಿರವನ್ನು ಆಧಾರ ಬಿಂದುವಾಗಿ ತೆಕ್ಕೊಳ್ಳುವ. ಆಧಾರ ಬಿಂದುವನ್ನು O ಅಂತ ಗುರುತಿಸುವ. ಅದರ ಸೂಚಕ ಸಂಖ್ಯೆ ಹೇಳಿ 0 0. ಇದು x ಅಕ್ಷ, ಇದು y ಅಕ್ಷ. ಇನ್ನು ಆಯತದ 8ನೇ ಶಿರ, ಈ ಶಿರವನ್ನು A ಅಂತ ಗುರುತಿಸುವ. ಈ ಶಿರವು B ಆಗಿರಲಿ. ಇದು 4ನೇ ಶಿರ, ಇದು C ಆಗಿದೆ. ನಂತರ ನೋಡಿ, ಆಯತದ ಒಂದು ಭುಜ OA ಅಲ್ವಾ? ಈ OA ಭುಜದಲ್ಲಿ A ಸೂಚಕ ಸಂಖ್ಯೆಯನ್ನು ನಾವು ಬರೀಬೇಕು. A ಬಿಂದುವಿನ y ಸೂಚಕ ಸಂಖ್ಯೆ ಎಷ್ಟು? 0. ಯಾಕೆ? A ಬಿಂದುವು x ಅಕ್ಷದ ಮೇಲಿದೆ. ಆದ್ದರಿಂದ x ಅಕ್ಷದ ಮೇಲಿರುವ ಯಾವುದೇ ಬಿಂದುವಿನಲ್ಲಿ y ಸೂಚಕ ಸಂಖ್ಯೆ 0.
ಎ ಬಿಂದುವಿನ ಎಕ್ಸ್ನ ಸೂಚಕ ಸಂಖ್ಯೆಯನ್ನು ಎ ಅಂತ ತಗೊಳ್ಳುವ. ಎ ಬಿಂದುವಿನ ಎಕ್ಸ್ನ ಸೂಚಕ ಸಂಖ್ಯೆ ಎ ಆಗಿರ್ಲಿ, ಸ್ಮಾಲ್ ಲೆಟರ್ ಎ. ವೈಯ ಸೂಚಕ ಸಂಖ್ಯೆ ಎಷ್ಟು ಹೇಳಿದ್ ನಾನೀಗ? 0. ಅದೇ ರೀತಿಯಲ್ಲಿ OB ಎಂಬ ಭುಜವು ವೈಯಕ್ಷದ ಮೇಲುಂಟು. ವೈಯಕ್ಷದ ಮೇಲಿರುವ ಯಾವುದೇ ಬಿಂದುವಿನಲ್ಲಿ ಎಕ್ಸಿನ ಸೂಚಕ ಸಂಖ್ಯೆಯು 0 ಆಗಿರ್ತದೆ, ಹೌದಲ್ಲ? ಆಗ ಬಿ ಬಿಂದುವಿನ ವೈಯ ಸೂಚಕ ಸಂಖ್ಯೆಯನ್ನು ಸ್ಮಾಲ್ ಲೆಟರ್ ಬಿ ಅಂತ ತಗೊಳ್ಳುವ. ಆಗ ಬಿಯ ಸೂಚಕ ಸಂಖ್ಯೆ ಎಷ್ಟಾಗ್ತದೆ ಹೇಳಿ? 0B ಅಲ್ಲ? ಎ ಶಿರದ ಸೂಚಕ ಸಂಖ್ಯೆ ಎ 0 ಆಯ್ತು, ಬಿ ಶಿರದ ಸೂಚಕ ಸಂಖ್ಯೆ 0B ಆಯ್ತು. ಆಗ 4ನೇ ಶಿರವಾದ ಸಿಯ ಸೂಚಕ ಸಂಖ್ಯೆಯನ್ನು ಬರೀಬಹುದಲ್ಲ? ನಾನು ವಿವರಣೆ ಕೊಡ್ಲಿಕ್ಕೆ ಹೋಗುದಿಲ್ಲ, ನೀವೇ ಹೇಳಿ. ಎಕ್ಸ್ ನ ಸೂಚಕ ಸಂಖ್ಯೆ ಎ ಆಗಿರ್ತದೆ, ವೈ ಯ ಸೂಚಕ ಸಂಖ್ಯೆ ಬಿ ಆಗಿರ್ತದೆ. ಈಗ 4 ಶಿರಗಳ ಸೂಚಕ ಸಂಖ್ಯೆ ನಮಗೆ ಸಿಕ್ಕಿತು. ಇನ್ನು ಪಿ ಯ ಸೂಚಕ ಸಂಖ್ಯೆಯನ್ನು ನಮ್ಮ ಸೌಕರ್ಯಕ್ಕೆ ಬೇಕಾಗಿ XY ಅಂತ ತಗೊಳ್ಳೋಣ. ಈ ಬಿಂದುವಿನ ಸೂಚಕ ಸಂಖ್ಯೆ XY. ಇನ್ನು ನಮಗೆ ತಿಳಿದಿರುವಂತಹ ಸೂಚಕ ಸಂಖ್ಯೆಗಳನ್ನು ಉಪಯೋಗಿಸಿ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯೋಣ. ಅಂದ್ರೆ ಪಿ ಎ ಯ ಉದ್ದವನ್ನು ಕಂಡುಹಿಡಿಯುವ, ಪಿ ಓವಿನ ಉದ್ದವನ್ನು ಕಂಡುಹಿಡಿಯುವ, ಪಿ ಬಿ ಯ ಉದ್ದವನ್ನು ಕಂಡುಹಿಡಿಯುವ. X1 Y1 ಮತ್ತು X2 Y2ಗಳು 2 ಬಿಂದುಗಳಾಗಿದ್ರೆ ಆ 2 ಬಿಂದುಗಳ ನಡುವಿನ ದೂರ ಸಮ ಸ್ಕ್ವೇರ್ ರೂಟ್ ಆಫ್ X1 - X2 ಹೋಲ್ ಸ್ಕ್ವೇರ್ ಪ್ಲಸ್ Y1 - Y2 ಹೋಲ್ ಸ್ಕ್ವೇರ್. ಇಲ್ಲಿ ನಾವು ಸ್ಕ್ವೇರ್ ರೂಟ್ ತೆಗೆದುಬೇಡ, ಬಿಂದುಗಳ ನಡುವಿನ ದೂರದ ವರ್ಗವನ್ನೇ ಬರೆಯುವ. ನಮ್ಮ ಸೌಕರ್ಯಕ್ಕೆ ಬೇಕಾಗಿ, ನಮಗೆ ಲೆಕ್ಕ ಸುಲಭ ಆಗಲಿಕ್ಕೆ ಬೇಕಾಗಿ ಬಿಂದುಗಳ ನಡುವಿನ ದೂರದ ವರ್ಗವನ್ನು ಬರೆಯುವ. ಶುರುವಿಗೆ ಪಿ ಎ ಉದ್ದದ ವರ್ಗ ಅಂದ್ರೆ ಪಿ ಎ ಸ್ಕ್ವೇರ್ ಸಮ, ನೋಡಿ, ಪಿ ಯ ಸೂಚಕ ಸಂಖ್ಯೆ XY, ಎ ಸೂಚಕ ಸಂಖ್ಯೆ ಎ 0. ಆಗ XY ಅನ್ನು X1 Y1 ಅಂತ ತಗೊಳ್ಳುವ, ಎ 0 ಅನ್ನು X2 Y2 ಅಂತ ತಗೊಳ್ಳುವ. ಹಾಗಾಗುವಾಗ X - A ಹೋಲ್ ಸ್ಕ್ವೇರ್ ಪ್ಲಸ್ Y - 0 ಹೋಲ್ ಸ್ಕ್ವೇರ್ ಅಂದ್ರೆ Y ಸ್ಕ್ವೇರ್. ಇದನ್ನು ಈಕ್ವೇಶನ್ ನಂಬರ್ 1 ತಗೊಂಡಿದ್ದೇನೆ ನಾನಿಲ್ಲಿ. ಇನ್ನು ಪಿ ಓ ವಿನ ಉದ್ದ, ಅದರ ವರ್ಗ ಪಿ ಓ ಸ್ಕ್ವೇರ್ ಸಮ, ನೋಡಿಲಿ, ಎಕ್ಸ್ ಸ್ಕ್ವೇರ್. ಹೇಗೆ ಎಕ್ಸ್ ಸ್ಕ್ವೇರ್ ಬಂದದ್ದು? X - 0 ಹೋಲ್ ಸ್ಕ್ವೇರ್ ಅಂದ್ರೆ X ಸ್ಕ್ವೇರ್ ಪ್ಲಸ್ Y - 0 ಹೋಲ್ ಸ್ಕ್ವೇರ್ ಅಂದ್ರೆ Y ಸ್ಕ್ವೇರ್ ಸಮ. ಇದನ್ನಿಲ್ಲಿ ಬರಿಬೇಕು. ಉದ್ದ ಎಷ್ಟಿದೆ? 4. ಆಗ 4ರ ವರ್ಗ ಸಮ 14. ಇದು ಮೇಲೆಯೂ ಬರೆದು ಬಿಡುವ. ಅದನ್ನು 5ರ ವರ್ಗ ಸಮ 25. ಇದು ಈಕ್ವೇಶನ್ ನಂಬರ್ 1, ಇದು ಈಕ್ವೇಶನ್ ನಂಬರ್ 2. ಇನ್ನು ಪಿ ಬಿ ಯ ಉದ್ದ, ಅದರ ವರ್ಗ ಪಿ ಬಿ ಸ್ಕ್ವೇರ್ ಸಮ, ಹೇಳಿ, X - 0 ಹೋಲ್ ಸ್ಕ್ವೇರ್ ಅಂದ್ರೆ X ಸ್ಕ್ವೇರ್ ಪ್ಲಸ್, ನೋಡಿ, Y - B ಹೋಲ್ ಸ್ಕ್ವೇರ್ ಸಮ ಎಷ್ಟು? ಪಿ ಬಿ ಉದ್ದ ಕೊಟ್ಟಿದ್ದಾರೆ ಎಷ್ಟದು? 3. ಆಗ 3ರ ವರ್ಗ ಸಮ 9. ಇದು ಈಕ್ವೇಶನ್ ನಂಬರ್ 3. ನಮಗೆ ಬೇಕಾದ್ದು ಪಿ ಸಿ ಯ ಉದ್ದ, ಅದರ ಉದ್ದದ ವರ್ಗವನ್ನು ಬರೆಯುವ. ಪಿ ಸಿ ಸ್ಕ್ವೇರ್ ಸಮ, ಹೇಳಿ, X
ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್. ಸರಿಯಾಗಿ ನೋಡಿ, ಹೌದಲ್ಲ? ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್. ಇದನ್ನು ಈಕ್ವೇಶನ್ ನಂಬರ್ 4 ಅಂತ ತಗೊಳ್ಬೇಕು. ಇದು ಎಷ್ಟು ಅಂತ ಕಂಡುಹಿಡಿಯಬೇಕು ನಾವು. ಅದಕ್ಕೆ ಬೇಕಾಗಿ ಈಕ್ವೇಶನ್ 1 ಮತ್ತು 3 ಕೂಡಿಸಿ ನೋಡೋಣ. ನಾನಿಲ್ಲಿ ಬೋರ್ಡ್ ಅಲ್ಲಿ ಬರೀತಾ ಇರುವಾಗ ನೀವು ಬಾಯಿಂದ ಹೇಳಿ ಅದನ್ನೇ. ಈಕ್ವೇಶನ್ 1 ಪ್ಲಸ್ ಈಕ್ವೇಶನ್ 3 ಗಿವ್ಸ್, ಹೇಳಿ, ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 3ನೇ ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸಮ, ಕೂಡಿಸಿ 25 ಕೂಡಿಸು 9. 25ಕ್ಕೆ 9 ಕೂಡಿಸಿದ್ರಷ್ಟು 34 ಅಲ್ವಾ? ಈಗ ನೋಡಿ, ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್, ಇದನ್ನು ಮೊದಲು ಬರೀತೇನೆ ನಾನು, ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ನಂತರ ಈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅನ್ನು ಬರೀತೇನೆ. ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಈ ಈಕ್ವೇಶನ್ ಅನ್ನು ವ್ಯತ್ಯಾಸ ಮಾಡಲಿಲ್ಲ, ಅದರಲ್ಲಿರೋ ಪದಗಳನ್ನು ಮಾತ್ರ ಆಚೀಚೆ ಮಾಡಿದೆ. ಸಮ ಎಷ್ಟು ಹೇಳಿ? 34. ಆಗ ಇಲ್ಲಿ ನೋಡಿ, ಈ ಈಕ್ವೇಶನ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಇಲ್ಲಿ ನೋಡಿ ಈಕ್ವೇಶನ್ 2 ಏನ್ ಹೇಳ್ತದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸಮ 16 ಅಂತ ಹೇಳ್ತದೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನ ಬದಲು ಬೆಲೆಯನ್ನು ಆದೇಶಿಸುವ, 16 ಆದೇಶಿಸುವ. ಆಗ ಈ ಈಕ್ವೇಶನ್ ಏನಾಗ್ತದೆ? ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಎಷ್ಟು? 16. 16 ಸಮ 34 ಅಲ್ವಾ? ಈ ಈಕ್ವೇಶನ್ ಅನ್ನು ಪುನಃ ಒಮ್ಮೆ ಗಮನಿಸಿ. ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ 16 ಸಮ 34. ಇನ್ನು ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸಿಗ್ಬೇಕಿದ್ರೆ ಏನ್ ಮಾಡಬೇಕು? 16 ಬಲಕ್ಕೆ ಕೊಂಡೋಗಿ ಕಳೆದ್ರಾಯ್ತು. ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸಮ 34 ಮೈನಸ್ 16. 34ರಿಂದ 16 ಕಳೆದ್ರೆ ಎಷ್ಟು? 18. ಇದೇನಾಗಿರ್ತದೆ ನೋಡಿ, ಇಲ್ಲಿ ನೋಡಿ, ಈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಹೇಳುವುದು ಪಿ ಸಿ ಸ್ಕ್ವೇರ್ ಆಗಿರ್ತದೆ. ಅದನ್ನೇ ನಾವೀಗ ಕಂಡುಹಿಡಿಬೇಕಾದ್ರೆ ಆಗ ಪಿ ಸಿ ಸ್ಕ್ವೇರ್ ಸಮ ಎಷ್ಟು ಸಿಕ್ಕಿತ್ತು? 18. ಆದ್ದರಿಂದ ಪಿ ಸಿ ಸಮ ಸ್ಕ್ವೇರ್ ರೂಟ್ ಆಫ್ 18. 18 ಅನ್ನು ಹೇಗೆ ಬರೀಬಹುದು? 9 2 18 ಅಂತ ಬರೀಬಹುದಲ್ಲ. ಆಗ ಸ್ಕ್ವೇರ್ ರೂಟ್ ಆಫ್ 9 ಗುಣಿಸು 2, 9ರ ವರ್ಗಮೂಲ ಎಷ್ಟು? 3 ರೂಟ್. ಆಗ ಈ ಚಿತ್ರದಲ್ಲಿ ಪಿ ಇಂದ ಸಿ ಶಿರಕ್ಕಿರುವ ದೂರವು 3 ರೂಟ್ 2 ಆಗಿರ್ತದೆ. ಗೊತ್ತಾಯ್ತಲ್ಲ ಮಕ್ಕಳೇ? ಮೊನ್ನೆ ಕೊಟ್ಟಂತಹ ಪೇಜ್ ನಂಬರ್ 146ರಲ್ಲಿರುವ 1ನೇ ಲೆಕ್ಕವನ್ನು ಮಾಡಿದಿರಲ್ಲ, ಇದು 2ನೇ ಲೆಕ್ಕಕ್ಕೆ ಹೋಗೋಣ. ಲೆಕ್ಕವನ್ನು ನಾನು ಓದ್ತೇನೆ. 2 1 3 4 ನೆಗೆಟಿವ್ 3 6 ಎಂಬಿ ಬಿಂದುಗಳನ್ನು ಜೋಡಿಸಿದಾಗ ಒಂದು ಲಂಬಕೋನ ತ್ರಿಕೋನವು ಸಿಗುವುದು ಎಂದು ಸಾಧಿಸಿದೆ. ಬಿಂದುಗಳನ್ನು ಬರೀತೇನೆ. ಬಿಂದುಗಳನ್ನು ಬರೆಯುವಾಗ ನಾವಿಲ್ಲಿ ಹೆಸರು ಕೊಟ್ಟೇ ಬರೆಯುವ. ಆಗ ಸುರುವಿನ ಬಿಂದುವನ್ನು ಏನ್ ತಗೊಳ್ಳುವ? ಎ ಸಮ 2 1, ಬಿ ಸಮ 3 4, ಸಿ ಸಮ ನೆಗೆಟಿವ್ 3 6. ಇದೇನು ಅಂತ ಸಾಧಿಸಬೇಕು? ಲಂಬಕೋನ ತ್ರಿಕೋನವಾಗಿದೆ ಅಂತ ಸಾಧಿಸಬೇಕು. ಲಂಬಕೋನ ತ್ರಿಕೋನದ ವಿಶೇಷತೆ ಎಂತದ್ದು ಅದನ್ನು ಮೊದಲೇ ನೆನಪಿಸಿ ಬಿಡುವ ನಾವು. ಪೈಥಾಗೋರಸ್ನ ಸಿದ್ಧಾಂತದ ಪ್ರಕಾರ ಏನು ಹೇಳ್ತದೆ? ಕರ್ಣ ಸ್ಕ್ವೇರ್ ಸಮ
ಪಾದ ಸ್ಕ್ವೇರ್ ಪ್ಲಸ್ ಲಂಬ ಸ್ಕ್ವೇರ್. ಅಂದ್ರೆ ಒಂದು ಲಂಬಕೋನ ತ್ರಿಕೋನದಲ್ಲಿ ಅತಿ ದೊಡ್ಡ ಭುಜದ ಉದ್ದದ ವರ್ಗವು ಉಳಿದೆರಡು ಭುಜಗಳ ವರ್ಗಗಳ ಮೊತ್ತಕ್ಕೆ ಸಮಾನ ಅಂತ ಅಲ್ವಾ. ಈಗ ಇನ್ನು ಈ ಮೂರು ಶಿರಗಳ ನಡುವಿನ ದೂರವನ್ನು ಕಂಡುಹಿಡಿಯುವ. ಪ್ರಾರಂಭದಲ್ಲಿ ಎ ಬಿ ಅನ್ನು ಕಂಡುಹಿಡಿಯುವ. ಎ ಬಿ ಸಮ ಸ್ಕ್ವೇರ್ ರೂಟ್ ಆಫ್ ಹೇಳಿ x1 ಮೈನಸ್ x2 ಹೋಲ್ ಸ್ಕ್ವೇರ್ ಅಂದ್ರೆ 2 ಕಡೆ 3ರ ಹೋಲ್ ಸ್ಕ್ವೇರ್ ಪ್ಲಸ್ 1 ಕಡೆ 4ರ ಹೋಲ್ ಸ್ಕ್ವೇರ್ ಸಮ 2 ರಿಂದ 3 ಕಳೆದ್ರೆ ನೆಗೆಟಿವ್ 1 ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ 1ರ ಸ್ಕ್ವೇರ್ ಪ್ಲಸ್ 1 ರಿಂದ 4 ಕಳೆದ್ರೆ ನೆಗೆಟಿವ್ 3 ನೆಗೆಟಿವ್ 3ರ ಸ್ಕ್ವೇರ್ ಸಮ ಎಷ್ಟಿದು 1 ಪ್ಲಸ್ 9 ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 9 ಅಂದ್ರೆ ರೂಟ್ 10. ಇನ್ನು ಎ ಬಿಯ ವರ್ಗವನ್ನು ಕಂಡುಹಿಡಿಯುವ. ಎ ಬಿಯ ವರ್ಗ ಸಮ ರೂಟ್ 10ರ ವರ್ಗ ಎಷ್ಟು 10. ಬಿಸಿಯ ಉದ್ದವನ್ನು ಕಂಡುಹಿಡಿಯುವ. ಬಿಸಿ ಸಮ ಸ್ಕ್ವೇರ್ ರೂಟ್ ಆಫ್ ಹೇಳಿ 3 ಕಡೆ ನೆಗೆಟಿವ್ 3ರ ಹೋಲ್ ಸ್ಕ್ವೇರ್ ಪ್ಲಸ್ 4 ಕಡೆ 6ರ ಹೋಲ್ ಸ್ಕ್ವೇರ್. ಇಲ್ಲಿ ನೆಗೆಟಿವ್ ಆಫ್ ನೆಗೆಟಿವ್ ಪ್ಲಸ್ ಆಯ್ತು, ಆಗ 3 3 6 ಆಯ್ತು. ಸ್ಕ್ವೇರ್ ರೂಟ್ ಆಫ್ 6ರ ಸ್ಕ್ವೇರ್ ಪ್ಲಸ್ 4 ರಿಂದ 6 ಕಳೆದ್ರೆ ನೆಗೆಟಿವ್ 2 ನೆಗೆಟಿವ್ 2ರ ಸ್ಕ್ವೇರ್ ಸಮ ಇದೆಷ್ಟು ಸ್ಕ್ವೇರ್ ರೂಟ್ ಆಫ್ 6 36 ಪ್ಲಸ್ ನೆಗೆಟಿವ್ 2 ಗುಣಿಸು ನೆಗೆಟಿವ್ 2 ಅಂದ್ರೆ 4 ಸಮ ಸ್ಕ್ವೇರ್ ರೂಟ್ ಆಫ್ 45 ಅಲ್ವಾ. ಆಗ ಬಿ ಸಿ ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು 45. ಸ್ಕ್ವೇರ್ ರೂಟ್ ಆಫ್ 40ರ ವರ್ಗ ಅಂದ್ರೆ 40. ಇನ್ನು ಎ ಸಿ ಉದ್ದ ನೋಡೋಣ. ಎ ಸಿ ಸಮ ಸ್ಕ್ವೇರ್ ರೂಟ್ ಆಫ್ ನೋಡಿ ಇದು x1 y1 x2 y2 ಕಡೆ 2 ಕಡೆ ನೆಗೆಟಿವ್ 3ರ ಹೋಲ್ ಸ್ಕ್ವೇರ್ ಪ್ಲಸ್ 1 ಕಡೆ 6ರ ಹೋಲ್ ಸ್ಕ್ವೇರ್ ಸಮ ಇದು ನೆಗೆಟಿವ್ ಆಫ್ ನೆಗೆಟಿವ್ ಪ್ಲಸ್ ಆಯ್ತು ಸ್ಕ್ವೇರ್ ರೂಟ್ ಆಫ್ 5ರ ಸ್ಕ್ವೇರ್ ಪ್ಲಸ್ ಇಲ್ಲಷ್ಟಿದು ನೆಗೆಟಿವ್ 5 ಆಗ ನೆಗೆಟಿವ್ 5ರ ಸ್ಕ್ವೇರ್ ಸಮ ಸ್ಕ್ವೇರ್ ರೂಟ್ ಆಫ್ 25 ಪ್ಲಸ್ 25 ಸಮ ರೂಟ್ 50. ಆಗ ಎ ಸಿ ಸ್ಕ್ವೇರ್ ಸಮ ಎಷ್ಟಾಯ್ತು 50 ಆಯ್ತು. ನಾನಾಗ ಹೇಳಿದ ಹಾಗೆ ಪೈಥಾಗೋರಸ್ನ ಸಿದ್ಧಾಂತದ ಪ್ರಕಾರ ಲಂಬಕೋನ ತ್ರಿಕೋನದಲ್ಲಿ ಕರ್ಣ ಸ್ಕ್ವೇರ್ ಸಮ ಪಾದ ಸ್ಕ್ವೇರ್ ಪ್ಲಸ್ ಲಂಬ ಸ್ಕ್ವೇರ್ ಅಥವಾ ಅತಿ ದೊಡ್ಡ ಭುಜದ ವರ್ಗವು ಉಳಿದೆರಡು ಭುಜಗಳ ವರ್ಗಗಳ ಮೊತ್ತಕ್ಕೆ ಸಮಾನ. ಇಲ್ಲಿ ಎ ಸಿ ಸ್ಕ್ವೇರ್ ಸಮ 50, ಎ ಬಿ ಸ್ಕ್ವೇರ್ ಸಮ 10, ಬಿ ಸಿ ಸ್ಕ್ವೇರ್ ಸಮ 40. ಆಗ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಸಮ ಎ ಸಿ ಸ್ಕ್ವೇರ್ ಅಂತ ಬಂದ್ರೆ ಆಯ್ತು, ಬೆಲೆ ಹಾಕುವ. ಎ ಬಿ ಸ್ಕ್ವೇರ್ ಸಮ 10 ಪ್ಲಸ್ ಬಿ ಸಿ ಸ್ಕ್ವೇರ್ ಸಮ 40 ಸಮ ಎಷ್ಟು 50. ಆದ್ದರಿಂದ ಎ ಬಿ ಸಿ ಗಳು ಶಿರಗಳಾಗಿರುವಂತಹ ತ್ರಿಕೋನವು ಲಂಬಕೋನ ತ್ರಿಕೋನವಾಗಿದೆ. ಅರ್ಥ ಆಯ್ತಲ್ಲ. ಇನ್ನು ನೋಡಿ ಮೂರನೇ ಲೆಕ್ಕ. ಆಧಾರ ಬಿಂದು ಕೇಂದ್ರವಾಗಿ ಮತ್ತು ತ್ರಿಜ್ಯವು 10 ಸೆಂಟಿಮೀಟರ್ ಆಗಿರುವ ಒಂದು ವೃತ್ತವನ್ನು ರಚಿಸಬೇಕು. ಅದರಲ್ಲಿ ಒಂದನೆಯದು ಸೂಚಕ ಸಂಖ್ಯೆಗಳು 6 9 5 8 6 8 ಆಗಿರುವ ಬಿಂದುಗಳು ಈ ವೃತ್ತದ ಒಳಗೋ ಹೊರಗೋ ವೃತ್ತದಲ್ಲೋ ಎಂದು ಪರಿಶೋಧಿಸಿರಿ. ನೋಡಿ ಲೆಕ್ಕದಲ್ಲಿ ಹೇಳಿದ ಹಾಗೆ ಆಧಾರ ಬಿಂದುವನ್ನು O ಮತ್ತು ಅದರ ಸೂಚಕ ಸಂಖ್ಯೆಯನ್ನು 0 0 ಅಂತ ತಗೊಂಡಿದ್ದೇನೆ ನಾನಿಲ್ಲಿ. ನಂತರ ಸುರುಳಿನ ಬಿಂದು 6 9 ಅಂತ ಕೊಟ್ಟಿದ್ದಾರೆ. ಈ 6 9 ಅನ್ನು A ಅಂತ ಸೂಚಿಸಿದ್ದೇನೆ. ನಂತರ ಬಿ ಅದು ಎರಡನೇ ಬಿಂದು 5 9, ಮೂರನೇ ಬಿಂದು ಸಿ ಸಮ 6 8. ವೃತ್ತದ ತ್ರಿಜ್ಯ ಎಷ್ಟು ಅಂತ ಹೇಳಿದ್ದಾರೆ 10 ಸೆಂಟಿಮೀಟರ್. ಅಂದ್ರೆ ನಾವು OA ಉದ್ದವನ್ನು ನೋಡ್ಬೇಕು,
ಓ ಎ ಸಮ 10 ಸೆಂಟಿಮೀಟರ್ ಆಗಿದ್ರೆ ಎ ಬಿಂದು ವೃತ್ತದಲ್ಲಿರ್ತದೆ. ಯಾಕೆ? ಅದು ವೃತ್ತದ ತ್ರಿಜ್ಯ ಆಗಿರ್ತದೆ ಅಲ್ವಾ? ಅದೇ 10 ಸೆಂಟಿಮೀಟರ್ಗಿಂತ ಜಾಸ್ತಿ ಬಂದ್ರೆ ಅದು ತ್ರಿಜ್ಯಕ್ಕಿಂತ ಹೆಚ್ಚಾಯ್ತು. ಆಗ ಆ ಬಿಂದು ಎಲ್ಲಿರ್ತದೆ? ವೃತ್ತದ ಹೊರಭಾಗದಲ್ಲಿ. 10 ಸೆಂಟಿಮೀಟರ್ಗಿಂತ ಕಡಿಮೆ ಬಂದ್ರೆ ಆ ಬಿಂದು ಎಲ್ಲಿರ್ತದೆ? ವೃತ್ತದ ಒಳಭಾಗದಲ್ಲಿ. ಹೌದಲ್ಲ? 10 ಸೆಂಟಿಮೀಟರ್ ಆಗಿದ್ರೆ ಅದು ವೃತ್ತದ ತ್ರಿಜ್ಯ, ಆಗ ಆ ಬಿಂದು ವೃತ್ತದಲ್ಲೇ ಇರ್ತದೆ. ಇನ್ನು ಒಂದೊಂದೇ ಉದ್ದವನ್ನು ಕಂಡುಹಿಡಿಯುವ. ಫಸ್ಟಿಗೆ ಓ ಎ ಉದ್ದವನ್ನು ಕಂಡುಹಿಡಿಯುವ. ಓ ಎ ಸಮ ಸ್ಕ್ವೇರ್ ರೂಟ್ ಆಫ್ 0 ಮೈನಸ್ 6 ಹೋಲ್ ಸ್ಕ್ವೇರ್ ಅಂದ್ರೆ ನೆಗೆಟಿವ್ 6 ಸ್ಕ್ವೇರ್ ಪ್ಲಸ್ 0 ಮೈನಸ್ 9 ಹೋಲ್ ಸ್ಕ್ವೇರ್ ಅಂದ್ರೆ ನೆಗೆಟಿವ್ 9 ಸ್ಕ್ವೇರ್ ಸಮ ಇದೆಷ್ಟು? ಸ್ಕ್ವೇರ್ ರೂಟ್ ಆಫ್ 36 ಪ್ಲಸ್ 81 ಸಮ ಕೂಡಿಸಿ ಸ್ಕ್ವೇರ್ ರೂಟ್ ಆಫ್ 117. ಸ್ಕ್ವೇರ್ ರೂಟ್ ಆಫ್ 100 ಅಂದ್ರೆ ಎಷ್ಟು? 100ರ ವರ್ಗವು ಎಷ್ಟು? 10. ಆಗ ಇಲ್ಲಿ ಎಷ್ಟು ಉಂಟು? 117 ಉಂಟು. 117 ಅಂದ್ರೆ 10ಕ್ಕಿಂತ ದೊಡ್ಡದಾಯ್ತು. ಈಸ್ ಗ್ರೇಟರ್ ದನ್ 10 ಅಂದ್ರೆ ತ್ರಿಜ್ಯಕ್ಕಿಂತ ದೊಡ್ಡದಾಯ್ತು. ಆಗ ಎ ಬಿಂದು ಎಲ್ಲಿರ್ತದೆ? ವೃತ್ತದ ಹೊರಭಾಗದಲ್ಲಿರುವುದು. ಬಿಂದು ವೃತ್ತದ ಹೊರಗಿರ್ತದೆ. ಅದೇ ರೀತಿಯಲ್ಲಿ ಓ ಬಿ ಯ ಉದ್ದವನ್ನು ಕಂಡುಹಿಡಿಯುವ. ಓ ಬಿ ಸಮ ಸ್ಕ್ವೇರ್ ರೂಟ್ ಆಫ್ 0 ಕಡೆ 5 ಹೋಲ್ ಸ್ಕ್ವೇರ್ ಅಂದ್ರೆ ನೆಗೆಟಿವ್ 5 ಸ್ಕ್ವೇರ್ ಪ್ಲಸ್ 0 ಕಡೆ 9 ಹೋಲ್ ಸ್ಕ್ವೇರ್ ಅಂದ್ರೆ ನೆಗೆಟಿವ್ 9 ಸ್ಕ್ವೇರ್ ಸಮ ಸ್ಕ್ವೇರ್ ರೂಟ್ ಆಫ್ 5 5 25 ಪ್ಲಸ್ 9 9 81 ಅಂದ್ರೆ ಎಷ್ಟಾಯ್ತು? ಇದು 106. ಸ್ಕ್ವೇರ್ ರೂಟ್ ಆಫ್ 106 ಇದು 100ಕ್ಕಿಂತ ದೊಡ್ಡದು. ಸ್ಕ್ವೇರ್ ರೂಟ್ ಆಫ್ 100 ಅಂದ್ರೆ 10. ಆಗ 106 ಸ್ಕ್ವೇರ್ ರೂಟ್ ಆಫ್ 106 ಅಂದ್ರೆ 10ಕ್ಕಿಂತ ದೊಡ್ಡದು. ಆಗ ಬಿ ಬಿಂದು ಎಲ್ಲಿರ್ತದೆ? ಬಿ ಬಿಂದು ವೃತ್ತದ ಹೊರಗಿರ್ತದೆ. ಇನ್ನು ಓಸಿ. ಓಸಿ ಸಮ ಸ್ಕ್ವೇರ್ ರೂಟ್ ಆಫ್ ಅಲ್ಲಿಗೆ ಬರೀಬಹುದಲ್ಲ 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. ಹೀಗೆ ಬರೀಬಹುದು. ಸಮ 6 36 ಪ್ಲಸ್ 8 64 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 36 ಪ್ಲಸ್ 64 ಸಮ ಸ್ಕ್ವೇರ್ ರೂಟ್ ಆಫ್ 100 ಸಮ 10. ಇದು ಯಾವುದಕ್ಕೆ ಸಮಾನ ಆಯ್ತು? ತ್ರಿಜ್ಯಕ್ಕೆ ಸಮಾನ ಆಯ್ತು. ಆಗ ಸಿ ಬಿಂದು ಎಲ್ಲಿರ್ತದೆ? ಸಿ ಬಿಂದು ವೃತ್ತದಲ್ಲಿರುವುದು. ನಂತರ ಇದರಲ್ಲಿ ಎರಡನೇ ಲೆಕ್ಕ ಉಂಟು, ನಾನೊಮ್ಮೆ ಓದ್ತೇನೆ. ಈ ವೃತ್ತದಲ್ಲಿರುವ 8 ಬಿಂದುಗಳ ಸೂಚಕ ಸಂಖ್ಯೆಗಳನ್ನು ಬರೆಯಿರಿ ಅಂತ. ಅಂದ್ರೆ 2 ಬಿಂದುಗಳ ನಡುವಿನ ದೂರದ ವರ್ಗ 100 ಬಂದ್ರೆ ಆಯ್ತು. ಈಗ ನೋಡಿ 6 ಮತ್ತು 8 ತಗೊಂಡ್ರೆ 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಅಂದ್ರೆ 6 36 ಪ್ಲಸ್ 8 64 ಸಮ 100 ಆಯ್ತು. 100ರ ವರ್ಗವು ಎಷ್ಟು? 10. ಅಲ್ಲಿಗೆ ಹೇಳಿ ನೋಡ, ಆಲೋಚನೆ ಮಾಡಿ. ನೆಗೆಟಿವ್ ಕೊಡು, ಎಕ್ಸ್ ನೆಗೆಟಿವ್ ಕೊಡು. ನೆಗೆಟಿವ್ 6 8 ಬಾಯಿನಲ್ಲಿ ನೆಗೆಟಿವ್ 6 ಸ್ಕ್ವೇರ್ ಅಂದ್ರೆ 36 ಪ್ಲಸ್ 8 ಸ್ಕ್ವೇರ್ ಅಂದ್ರೆ 64 ಕೂಡಿಸಿ 100. ಸ್ಕ್ವೇರ್ ರೂಟ್ ಆಫ್ 100 ಅಂದ್ರೆ ಎಷ್ಟು? 10. ಎರಡನೇ ಬಿಂದು ಹೇಳಿ. ನೆಗೆಟಿವ್ 6 ನೆಗೆಟಿವ್ 8 ನಂತರದ್ದು 6 ನೆಗೆಟಿವ್ 8 ನಂತರ 6 8 ಇಲ್ಲಿ ಸಿಕ್ಕಿದೆ. ಇನ್ನೊಂದು ರೀತಿಯ ಬಿಂದುಗಳು ಬರ್ತದೆ. 10ರ ವರ್ಗ ಎಷ್ಟು? 100. ಎಕ್ಸ್ ಅಥವಾ ವೈ ಸೂಚಕ ಸಂಖ್ಯೆಯಲ್ಲಿ
ಒಂದನ್ನು 10 ಅಂತ ತಕೊಳ್ಳಿ, ಮತ್ತೊಂದನ್ನು 0 ಅಂತ ತಕೊಳ್ಳಿ. ಆಗ 10 0 ನೋಡಿ, 10ರ ವರ್ಗ 10ರ ಸ್ಕ್ವೇರ್ ಅಂದ್ರೆ 100, 100ರ ವರ್ಗಮೂಲ 10. ಇದು ನೀವೇ ಹೇಳ್ತೀರಿ, ಹೇಳಿ. -10 0, ಇನ್ನು x ಅನ್ನು 0 ಮಾಡಿ y ಅನ್ನು 10 ಅಂತ ತಕೊಳ್ಳಿ. 0 10 0 -10. ಇದು ಬರೋದಂತೆ ಹೇಗೆ ಅಂತ ಗೊತ್ತಾಯ್ತಲ್ಲ. 8 ಬಿಂದುಗಳಾಯ್ತು ನೋಡಿ. ಕೇಳಿದ್ದು 8 ಬಿಂದು, ಇನ್ನೂ ಹೇಳ್ಬೋದು. ಇದನ್ನು ತಿರುಗಿಸಿ ಬರ್ತಾ ಇತ್ತಲ್ಲ, ಇದನ್ನು ತಿರುಗಿಸಿ ಬರಿಬಹುದು. ಇದನ್ನು ಬರ್ದು ನೋಡ. 8 -6 -8 -6 -8 6 8 6. ಈಗ ಒಟ್ಟೆಷ್ಟು ಬಿಂದುಗಳಾಯ್ತು? ಕೇಳಿದ್ದು 8 ಬಿಂದು, ಆಗ ವೃತ್ತದಲ್ಲಿರುವ 12 ಬಿಂದುಗಳು ಸಿಕ್ಕಿತು. 4ನೇ ಲೆಕ್ಕವನ್ನು ಓದ್ತೇನೆ ನಾನು. ಕೇಂದ್ರದ ಸೂಚಕ ಸಂಖ್ಯೆಗಳು 1 1 ಮತ್ತು ತ್ರಿಜ್ಯ √2 ಆಗಿರುವ ವೃತ್ತವು x ಅಕ್ಷವನ್ನು ಹಾದು ಹೋಗುವ ಬಿಂದುವಿನ ಸೂಚಕ ಸಂಖ್ಯೆಯನ್ನು, y ಅಕ್ಷವು ಹಾದು ಹೋಗುವ ಬಿಂದುವಿನ ಸೂಚಕ ಸಂಖ್ಯೆಯನ್ನು ಕಂಡುಹಿಡಿ. ಇಲ್ಲಿ ನೋಡಿ, ಕೇಂದ್ರ O, ಅದರ ಸೂಚಕ ಸಂಖ್ಯೆ 1 1 ಮತ್ತು ವೃತ್ತದ ತ್ರಿಜ್ಯ √2. ವೃತ್ತವು x ಅಕ್ಷವನ್ನು ಹಾದು ಹೋಗುವ ಬಿಂದುವಿನ ಸೂಚಕ ಸಂಖ್ಯೆಯನ್ನು ಏಂತ ಗುರುತಿಸಿದ್ದೇನೆ? ಅದು x0. ಇದ್ಯಾಕೆ x0? x ಅಕ್ಷದ ಮೇಲಿರುವ ಬಿಂದು ಆಗುವಾಗ y ಯ ಸೂಚಕ ಸಂಖ್ಯೆ 0. ಇನ್ನು AO ಅಂದ್ರೆ ವೃತ್ತದ ತ್ರಿಜ್ಯ ಆಯ್ತು, ಅದರ ವರ್ಗವನ್ನು ಕಂಡುಹಿಡಿಯುವ ನಾವು. AO ಸ್ಕ್ವೇರ್ ತ್ರಿಜ್ಯದ ವರ್ಗ ಸಮ x - 1ರ ಹೋಲ್ ಸ್ಕ್ವೇರ್ ಪ್ಲಸ್ 0 - 1ರ ಹೋಲ್ ಸ್ಕ್ವೇರ್ ಸಮ ತ್ರಿಜ್ಯದ ವರ್ಗ √2ರ ಸ್ಕ್ವೇರ್ x - 1ರ ಹೋಲ್ ಸ್ಕ್ವೇರ್. ಇನ್ನೆಷ್ಟು? -1ರ ಹೋಲ್ ಸ್ಕ್ವೇರ್ ಅಂದ್ರೆ 1 ಪ್ಲಸ್ 1ರ ಸ್ಕ್ವೇರ್ ಅಂದ್ರೆ 1 ಸಮ ಇದೆಷ್ಟಾಯ್ತು? √2ರ ಸ್ಕ್ವೇರ್ ಅಂದ್ರೆ √4. √4 ಅಂದ್ರೆ ಎಷ್ಟು? 2. ಇನ್ನು ಒಂದನ್ನು ಬಲಕ್ಕೆ ಹೋಗಿ ಕಳೆಯುವ. ಆಗ x - 1ರ ಹೋಲ್ ಸ್ಕ್ವೇರ್ ಸಮ 2 - 1 ಸಮ 1. ಇದರ ವರ್ಗಮೂಲವನ್ನು ತೆಗೆಯುವ. ಆಗ x - 1 ಸಮ √1 ಅಂದ್ರೆ ಎಷ್ಟು? +or-1. ಇನ್ನು x - 1 ಸಮ ಪಾಸಿಟಿವ್ 1 ಅಂತ ತಗೊಳ್ಳಿ. ಆಗ x ಸಮ ಎಷ್ಟಾಯ್ತು? 1. ಈ -1 ಬಲಕ್ಕೆ ಹೋಗುವಾಗ +1 ಆಯ್ತು. 1 + 1 ಸಮ 2. ಆಗ ಬಿಂದು ಏನಾಯ್ತು ನೋಡಿ? ಬಿಂದು 2 0. ಅಥವಾ x - 1 ಸಮ -1 ತಗೊಳ್ಳಿ. x - 1 ಸಮ -1. ಆಗ x ಸಮ ಹೇಳಿ -1 + 1 ಸಮ 0. ಆಗ ಬಿಂದು ಸಮ 0 0. x ಅಕ್ಷವನ್ನು ಕಡಿಯುವ 2 ಬಿಂದುಗಳು ಸಿಕ್ಕಿತ್ತು. ಇಲ್ಲಿ 0 0 ಅಂತ ಹೇಳಿದ್ರು, ಅದು ಆಧಾರ ಬಿಂದು ಆಗಿತ್ತು. ಇದೇ ರೀತಿಯಲ್ಲಿ ಕೇಂದ್ರ 1 1, ತ್ರಿಜ್ಯ √2 ಮತ್ತು y ಅಕ್ಷವನ್ನು ಕಡಿಯುವ ಬಿಂದುವಿನ ಸೂಚಕ ಸಂಖ್ಯೆಯನ್ನು 0y ಅಂತ ತಗೊಳ್ಳಿ. b ಆಗಿರಲಿ. ಅದು b ಸಮ 0y. ಬಾಕಿ ಇರೋದು ನೀವು ಮಾಡ್ತಿರಲ್ಲ ಹೋಮ್ವರ್ಕ್ ಆಗಿ, ಇದೇ ರೀತಿ ಹಾಕಿದ್ರೆ ಆಯ್ತು. ಇದೇ ರೀತಿ ಅಂದ್ರೆ ಎಷ್ಟು? y - 1ರ ಹೋಲ್ ಸ್ಕ್ವೇರ್ +1ರ ಸ್ಕ್ವೇರ್
ಸಮ √2 ಸ್ಕ್ವೇರ್. ಆಗ y ಸಮ, ಉತ್ತರ ಮಾತ್ರ ಹೇಳ್ತೇನೆ, ನೀವು ರೀತಿ ಮಾಡಿ. y ಸಮ 0,2 ಅಥವಾ y ಸಮ 0,0 ಅಂತ ಸಿಗ್ತದೆ. ರೀತಿಯನ್ನು ನೀವೇ ಮಾಡಿ. ಇದೇ ರೀತಿಯಲ್ಲಿ ಇಲ್ಲಿ y ಅನ್ನು ಕಂಡುಹಿಡಿಯಿರಿ, ಉತ್ತರ ಎಷ್ಟು ಬರ್ತದ ಅಂತ ನೋಡಿ. ಇದು ಹೋಮ್ವರ್ಕ್. ಇನ್ನು ಆ ಅಧ್ಯಾಯದ ಕೊನೆ ಲೆಕ್ಕವಾದಂತಹ 5ನೇ ಲೆಕ್ಕಕ್ಕೆ ಹೋಗುವ. ನಾನು ಓದ್ತೇನೆ ಅದನ್ನು. ಒಂದು ತ್ರಿಕೋನದ ಶಿರಗಳು 1, 2, 2, 3, 3, 1 ಎಂಬಿ ಬಿಂದುಗಳಾಗಿವೆ. ಅದರ ಪರಿವೃತ್ತದ ಕೇಂದ್ರವನ್ನು, ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಇಲ್ಲಿ ಶುರುವಿನ ಬಿಂದು 1, 2, ಅದನ್ನು a ಸಮ 1, 2 ಅಂತ ತೆಕ್ಕೊಳ್ಳುವ. ನಂತರ ವೃತ್ತದ ಮೇಲಿರುವ ಇನ್ನೊಂದು ಬಿಂದು, 2ನೇ ಬಿಂದು b ಸಮ 2, 3 ಆಗಿರಲಿ. 3ನೇ ಬಿಂದು c ಸಮ 3, 1. ಪರಿವೃತ್ತ ಕೇಂದ್ರ ಹಾಗೂ ತ್ರಿಜ್ಯ ಅಂತ ಹೇಳಿದ್ದಾರೆ. ಪರಿವೃತ್ತ ಅಂದ್ರೆ ವೃತ್ತದ ಒಳಗೆ ತ್ರಿಕೋನ ಇರ್ತದೆ. ಚಿತ್ರದಲ್ಲಿ ನೋಡಿ, ಚಿತ್ರ ಎಳೆದಿದ್ದೇನೆ ನಾನು. ತ್ರಿಕೋನ ABC ಯ ಪರಿವೃತ್ತವಾಗಿದೆ ಈ ವೃತ್ತ. ಇಲ್ಲಿ ಎ ತ್ರಿಕೋನದ ಎ ಶಿರದ ಸೂಚಕ ಸಂಖ್ಯೆ 1, 2, ಬಿ ಶಿರದ ಸೂಚಕ ಸಂಖ್ಯೆ 2, 3, ಸಿ ಶಿರದ ಸೂಚಕ ಸಂಖ್ಯೆ 3, 1. ಪರಿವೃತ್ತ ಕೇಂದ್ರವನ್ನು O ಅಂತ ಗುರುತಿಸಿದ್ದೇನೆ. ಅದರ ಸೂಚಕ ಸಂಖ್ಯೆ x1. O ಸಮ x1. ಇಲ್ಲಿ ಬರೀತೇನೆ. O ಸಮ xy. ಈ ಪರಿವೃತ್ತ ಕೇಂದ್ರವು O ಆಗಿದೆ. OA, OB ಮತ್ತು OCಗಳು ಪರಿವೃತ್ತದ ತ್ರಿಜ್ಯಗಳಾಗಿವೆ. ಆದ್ದರಿಂದ ಅವುಗಳ ಉದ್ದ ಏನಾಗಿರುತ್ತದೆ? ಸಮಾನವಾಗಿರ್ತದೆ. OA ಸಮ OB ಸಮ OC ಆಗಿರ್ತದೆ. ತ್ರಿಜ್ಯದ ವರ್ಗ ಏನಾಗಿರ್ತದೆ? ಅದು ಸಮಾನವಾಗಿರ್ತದೆ. OA² ಸಮ OB² ಸಮ OC². ಇಲ್ಲಿ ನೋಡಿ, OA ತ್ರಿಜ್ಯ, OB ತ್ರಿಜ್ಯ. ಆಗ OA ಸಮ OB, ಅದನ್ನೇ ತ್ರಿಜ್ಯದ ವರ್ಗ ತಗೊಳ್ಳೋ. OA² ಸಮ OB² ಅಂತ ತಕೊಂಡು ಈಕ್ವೇಶನ್ ಅನ್ನು ಬರೆಯುವ. OA² ಸಮ OB². ಇದು O, ಇದು A. ಈಕ್ವೇಶನ್ ಅನ್ನು ಬರೆಯುವ. x - 1² ಪ್ಲಸ್ y - 2² ಸಮ OA² ಆಯ್ತು, OB². O ಅಂದ್ರೆ xy, b ಅಂದ್ರೆ 2, 3 ಹೇಳಿ. x - 2² ಪ್ಲಸ್ y - 3². ಇದನ್ನು ವಿಸ್ತರಿಸುವ. ಇದು x - y² ರೂಪದಲ್ಲುಂಟು. x² - 2xy ಪ್ಲಸ್ y². ಇದೇನಾಗ್ತದೆ ನೋಡಿ, x² - 2x ಪ್ಲಸ್ 1² ಅಂದ್ರೆ 1 ಪ್ಲಸ್ ಇದು y² - 4y ಪ್ಲಸ್ 4 ಸಮ, ಇದನ್ನು ವಿಸ್ತರಿಸಿ, x² - 4x ಪ್ಲಸ್ 4 ಪ್ಲಸ್ ಇದನ್ನು ಹೇಳಿ y² - 6y ಪ್ಲಸ್ 9. ಹಾಗೆ ಇದರಲ್ಲಿ ಯಾವುದೆಲ್ಲ ಕ್ಯಾನ್ಸಲ್ ಆಗ್ತದೆ ನೋಡಿ. ಈ x² ಅನ್ನು ಈಚೆ ತರುವಾಗ ಈ 2 x² ಕ್ಯಾನ್ಸಲ್ ಆಗ್ತದೆ. ಬಲದಲ್ಲಿರುವ y² ಅನ್ನು ಎಡಕ್ಕೆ ತರುವ, ಹಾಗೇನಾಗ್ತದೆ, ಈ 2 y² ಕ್ಯಾನ್ಸಲ್ ಆಗ್ತದೆ. ಉಳಿದು ಯಾವ್ದು ನೋಡಿ, -2x ಪ್ಲಸ್ 1 -4y ಪ್ಲಸ್ 4 ಸಮ, ಇಲ್ಲಿ ಉಳಿಯುವುದು -4x ಪ್ಲಸ್ 4 -6y
ಪ್ಲಸ್ 9 ಈಕ್ವೇಶನ್ ನೋಡಿ. ಇನ್ನು ಇದರಲ್ಲಿರುವ ಈ ಸ್ಥಿರ ಸಂಖ್ಯೆಗಳನ್ನು ಕೂಡಿಸುವ. ಆಗ -2x ಮೈನಸ್ 4y ಇಲ್ಲಿ 1 ಪ್ಲಸ್ 4 ಅಂದ್ರೆ 5 ಆಯ್ತು ಸಮ ಇಲ್ಲಿ ನೋಡಿ -4x ಇದು -6y ಪ್ಲಸ್ 4 ಪ್ಲಸ್ 9 ಅಂದ್ರೆ ಎಷ್ಟಾಯ್ತು 13 ಆಯ್ತು. ಇನ್ನು ಈ -4x ಕಡೆ 6y ಅನ್ನು ಎಡಕ್ಕೆ ತರೋಣ. ಅದೇ ರೀತಿ ಸ್ಥಿರ ಸಂಖ್ಯೆ ಆದಂತಹ 5 ಬಲಕ್ಕೆ ಕೊಂಡೋಗುವ. ಆಗ ಈಕ್ವೇಶನ್ ಏನಾಗ್ತದೆ ನೋಡಿ, -2x ಮೈನಸ್ 4y ಈ -4x ಅನ್ನು ಎಡಕ್ಕೆ ತರಬೇಕು. ಹಾಗೇನಾಯ್ತದು ಪ್ಲಸ್ 4x ಈ ಕಡೆ 6y ಅನ್ನು ಎಡಕ್ಕೆ ತರಬೇಕು. ಹಾಗೇನಾಯ್ತದು ಪ್ಲಸ್ 6y ಸಮ ಇಲ್ಲಿ 13 ಉಂಟು. ಈ 5 ಬಲಕ್ಕೆ ಕೊಂಡೋಗುವ ಕಡೆ 5 4x ಇಂದ 2x ಕಳೆದ್ರೆ 2x 6y ಇಂದ 4y ಕಳೆದ್ರೆ ಪ್ಲಸ್ 2y ಸಮ 13 ಇಂದ 5 ಕಳೆದ್ರೆ 8. ಇದು ಈಕ್ವೇಶನ್ ನಂಬರ್ 1. ಇನ್ನು ನೋಡಿ OB ಸ್ಕ್ವೇರ್ ಸಮ OC ಸ್ಕ್ವೇರ್. OB ಸಮ OC ಆಗುವಾಗ OB ಸ್ಕ್ವೇರ್ ಸಮ OC ಸ್ಕ್ವೇರ್. ಆ ಈಕ್ವೇಶನ್ ಅನ್ನು ಬರೆಯುವ. ಹಾಗೇನಾಗ್ತದೆ ನೋಡಿ, x ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 3 ಹೋಲ್ ಸ್ಕ್ವೇರ್ ಸಮ x ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 1 ಹೋಲ್ ಸ್ಕ್ವೇರ್. ಇದನ್ನು ನಾವು ಸ್ವಲ್ಪ ಸ್ಪೀಡ್ ಆಗಿ ವಿವರಿಸಿಕೊಂಡು ಹೋಗುವ. ಇದನ್ನು ವಿಸ್ತರಿಸುವಾಗ ಏನಾಗ್ತದೆ x ಸ್ಕ್ವೇರ್ ಮೈನಸ್ 4x ಪ್ಲಸ್ 4 ಪ್ಲಸ್ y ಸ್ಕ್ವೇರ್ ಮೈನಸ್ 6y ಪ್ಲಸ್ 9 ಸಮ x ಸ್ಕ್ವೇರ್ ಮೈನಸ್ 6x ಪ್ಲಸ್ 9 ಪ್ಲಸ್ y ಸ್ಕ್ವೇರ್ ಮೈನಸ್ 2y ಪ್ಲಸ್ 1 ಅಲ್ವಾ. ನೀವು ಸ್ವಲ್ಪ ಆಲೋಚನೆ ಮಾಡಿ ನಿಧಾನಕ್ಕೆ 8ನೇ ಕ್ಲಾಸ್ನ ಫಾರ್ಮುಲಾವನ್ನು ಉಪಯೋಗಿಸಿ ವಿಸ್ತರಿಸಿ ನೋಡಿ. ಈ x ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ, ಈ y ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ನೋಡಿ ಬಲದಲ್ಲಿರುವ ಈ ಚರಗಳಿರುವಂತಹ ಪದಗಳನ್ನು ಎಡಕ್ಕೆ ತರುವ, ಎಡದಲ್ಲಿರುವ ಸ್ಥಿರ ಸಂಖ್ಯೆಯನ್ನು ಬಲಕ್ಕೆ ಕೊಂಡೋಗುವ. ಹಾಗೇನಾಗ್ತದೆ ನೋಡಿ, -4x ಕಡೆ 6y ಇದನ್ನು ಎಡಕ್ಕೆ ತರುವ. ಆಗ ಪ್ಲಸ್ 6x ಇದನ್ನು ಎಡಕ್ಕೆ ತರುವ ಪ್ಲಸ್ 2y ಸಮ ಇಲ್ಲಿ ಇರುವ ಸ್ಥಿರ ಸಂಖ್ಯೆ 9 ಪ್ಲಸ್ 1 ಅಂದ್ರೆ 10 ಆಯ್ತು. 9 ಪ್ಲಸ್ 1 ಅಂದ್ರೆ 10 ಆಯ್ತು. ಇಲ್ಲೆಷ್ಟುಂಟು 9 ಪ್ಲಸ್ 4 13. ಅದು ಬಲಕ್ಕೆ ಹೋಗುವಾಗ ಏನಾಗ್ತದೆ ಕಳೆ 13. 6x ಇಂದ 4x ಕಡಿವ 2x -6y ಕೂಡಿಸಿ 2y ಅಂದ್ರೆ ಕಳೆ 4y ಸಮ 10 ಕಳೆ 13 ಅಂದ್ರೆ ಎಷ್ಟು -3. ಇದು ಈಕ್ವೇಶನ್ ನಂಬರ್ 2 ನೋಡಿ. ಆಗ ಸಿಕ್ಕಿದ ಈಕ್ವೇಶನ್ 1 2x ಪ್ಲಸ್ 2y ಸಮ 8. ಈಗ ಸಿಕ್ಕಿದ ಈಕ್ವೇಶನ್ 2x ಕಡೆ 4y ಸಮ -3. ಇದು ಈಕ್ವೇಶನ್ ನಂಬರ್ 1, ಇದು ಈಕ್ವೇಶನ್ ನಂಬರ್ 2. ಇನ್ನು 1ರಿಂದ 2ನೇ ಈಕ್ವೇಶನ್ ಅನ್ನು ಕಳೆಯುವ. ಈಕ್ವೇಶನ್ 1 ಮೈನಸ್ 2 gives ಕಳೆಯುವ. 2x ಇಂದ 2x ಕಳೆದ್ರೆ 0, 2y ಕಳೆ -4y ಸಮ 8 ಕಳೆ. ಇದು ಯಾಕೆ 2 ಚಿಹ್ನೆ ಬಂತು? ಇಲ್ಲಿ ನೆಗೆಟಿವ್ ಉಂಟು ಮತ್ತೆ ಕಳೆಯುವ ಚಿಹ್ನೆ ಉಂಟು. 8 ಕಳೆ ನೆಗೆಟಿವ್ ಇದೆಷ್ಟಾಯ್ತು ಈಗ? 6y ಸಮ 11 y ಸಮ ಭಾಗಿಸು 11 ಭಾಗಿಸು 6. y ಸಮ 11 ಭಾಗಿಸು 6 ಅನ್ನು ಈಕ್ವೇಶನ್ 1ರಲ್ಲೇ ಹಾಕ. ಹಾಗೇನಾಗ್ತದೆ ನೋಡಿ, 2x
ಪ್ಲಸ್ 2 ಗುಣಿಸು y 6ನೇ 11 ಸಮ 8. ಆಗ 2x ಪ್ಲಸ್ ಎಷ್ಟಾಯ್ತು 6ನೇ 22 ಸಮ 8. ಈ 6ನೇ 22 ಬಲಕ್ಕೆ ಕೊಂಡೋಗಿ ಕಳೆಯುವ 2x ಸಮ 8 ಕಳೆ 6ನೇ 22 ಸಮ ಇದನ್ನ ಹೇಗೆ ಸರಳಗೊಳಿಸುವುದು 6 × 48 ಕಳೆ 22 ಭಾಗಿಸು 6 ಕಳೀರಿ ಎಷ್ಟಾಯ್ತು 26 ಭಾಗಿಸು 6 ಆಯ್ತು ಸಮ ನೋಡಿ 2x ಸಮ 26 ಭಾಗಿಸು 6 ಅಂತ ಸಿಕ್ಕಿತು. 2x ಸಮ 26 ಭಾಗಿಸು 6. ಆಗ x ಸಮ ಇಲ್ಲಿ ಗುಣಿಸು ಉಂಟು ಇಲ್ಲಿ ತಂದು ಭಾಗಿಸ್ಬೇಕು. 26 ಭಾಗಿಸು 6 ಗುಣಿಸಿ 2 ಸಮ 6ನೇ ಎಷ್ಟು 13. ಆಗ ಕೇಂದ್ರದ ಸೂಚಕ ಸಂಖ್ಯೆ O ಸಮ XY ಸಮ ಎಷ್ಟಾಯ್ತು ಹೇಳಿ x ಅಂದ್ರೆ 6ನೇ 13 ಹೋಮ y ಅಂದ್ರೆ ಎಷ್ಟು 6ನೇ 11. ಇನ್ನು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯುವ. ವೃತ್ತದ ತ್ರಿಜ್ಯ ಅಂತ ಹೇಳಿದ್ರೆ OA ಸಮ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 13 ಭಾಗಿಸು 6ರ ಹೋಲ್ ಸ್ಕ್ವೇರ್ ಪ್ಲಸ್ 2 ಮೈನಸ್ 11 ಭಾಗಿಸು 6ರ ಹೋಲ್ ಸ್ಕ್ವೇರ್ ಸಮ ಸ್ಕ್ವೇರ್ ರೂಟ್ ಆಫ್ ಗುಣಿಸಿ 6 ಕಳೆ 13 ಭಾಗಿಸು 6 ಸ್ಕ್ವೇರ್ ಪ್ಲಸ್ 12 ಕಳೆ 11 ಭಾಗಿಸು 6ರ ಹೋಲ್ ಸ್ಕ್ವೇರ್ ಸಮ ಸ್ಕ್ವೇರ್ ರೂಟ್ ಆಫ್ -7 ಭಾಗಿಸು 6ರ ಹೋಲ್ ಸ್ಕ್ವೇರ್ ಪ್ಲಸ್ 1 ಭಾಗಿಸು 6ರ ಹೋಲ್ ಸ್ಕ್ವೇರ್ ಸಮ ಸ್ಕ್ವೇರ್ ರೂಟ್ ಆಫ್ ವರ್ಗ ಮಾಡಿ 49 ಭಾಗಿಸು 36 ಪ್ಲಸ್ 1 ಭಾಗಿಸು 36 ಸಮ ಇದು ನೋಡಿ ಸಮಾನ ಭಿನ್ನ ರಾಶಿ ಛೇದ ಒಂದೇ ಆಗಿದೆ. ಕೂಡಿಸಿ ಸ್ಕ್ವೇರ್ ರೂಟ್ ಆಫ್ 50 ಭಾಗಿಸು 36. ಇದನ್ನ ಹೇಗೆ ಬರೀಬಹುದು ಸ್ಕ್ವೇರ್ ರೂಟ್ ಆಫ್ 50 ಭಾಗಿಸು ಸ್ಕ್ವೇರ್ ರೂಟ್ ಆಫ್ 36 ಅಂತ ಬರೀಬಹುದು. 50 ಅನ್ನು ಹೇಗೆ ಬರೀಬಹುದು ಸ್ಕ್ವೇರ್ ರೂಟ್ ಆಫ್ 25 ಗುಣಿಸು 2 ಅಂತ ಬರೀಬಹುದು. ಆಗ 36 ವರ್ಗಮೂಲ ಎಷ್ಟು 6 ಸಮ 25ರ ವರ್ಗಮೂಲ 5 ರೂಟ್ 2 ಭಾಗಿಸು 6. ಇದೇನಾಗಿರ್ತದೆ OA ಅಂದ್ರೆ ಪರಿವೃತ್ತದ ತ್ರಿಜ್ಯ. ಮಕ್ಕಳೇ ಈ ಅಧ್ಯಾಯ ಪೂರ್ತಿಯಾಗಿದೆ. ಈ ಅಧ್ಯಾಯದಲ್ಲಿರುವ ಲೆಕ್ಕಗಳನ್ನೆಲ್ಲ ಗಮನವಿಟ್ಟು ಮಾಡಿ ಅದರಲ್ಲಿ ಬರುವಂತಹ ಎಲ್ಲ ಪ್ರಾಮುಖ್ಯವಾದ ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಅಧ್ಯಾಯದಲ್ಲಿ ಪುನಃ ಭೇಟಿಯಾಗೋಣ. ವಂದನೆಗಳು.